ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದ ಸ್ಟಡಿ ಸುದೀಪ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ತಿಂಗಳ 23ನೇ ತಾರೀಕಿನ ಕರೆಂಟ್ ಅಫೇರ್ಸ್ ಬಗ್ಗೆ ಮಾಹಿತಿಯನ್ನು ನೋಡೋಣ. ನಮ್ಮ ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು 2025ರ ಕ್ವಾಡ್ ಶೃಂಗಸಭೆ ಆಯೋಜಿಸಿರುವ ದೇಶ ಯಾವುದಂತ ಪ್ರಶ್ನೆ ಕೇಳಲಾಗಿದೆ. ಅಂದರೆ ಮುಂದಿನ ವರ್ಷ ಕ್ವಾಡ್ ಶೃಂಗಸಭೆ ಎಲ್ಲಿ ನಡೆಯಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಭಾರತ. ನಮ್ಮ ಭಾರತ ದೇಶದಲ್ಲಿ 2025ರಲ್ಲಿ ಕ್ವಾಡ್ ಶೃಂಗಸಭೆ ನಡೆಯಲಿದೆ. ಮೂರು ದಿನಗಳ ಅಮೆರಿಕ ಪ್ರವಾಸ ಕೈಗೊಂಡಿರುವ ನರೇಂದ್ರ ಮೋದಿ ಅವರು ಅಲ್ಲಿನ ಅಧ್ಯಕ್ಷರಾಗಿರುವ ಜೋ ಬೈಡನ್ ಅವರ ಜೊತೆ ದ್ವಿಪಕ್ಷೀಯ ಮಾತುಕತೆ ಜೊತೆಗೆ ವಿಶ್ವದಲ್ಲಿ ಶಾಂತಿ ನಡೆಸಲು ಕೈಗೊಳ್ಳಬೇಕಾಗಿರುವ ಕ್ರಮಗಳ ಕುರಿತು ಸುದೀರ್ಘ ಚರ್ಚೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ 2025ರಲ್ಲಿ ಭಾರತದಲ್ಲಿ ಕ್ವಾಡ್ ಶೃಂಗಸಭೆ ಆಯೋಜಿಸಲು ಉತ್ಸುಕರಾಗಿದ್ದೇವರಾಗಿ ಎಂದು ಅವರು ಘೋಷಿಸಿದರು. ಯಾರು? ನಮ್ಮ ನರೇಂದ್ರ ಮೋದಿ ಅವರು 2025ರಲ್ಲಿ ಕ್ವಾಡ್ ದೇಶ ನಮ್ಮ ದೇಶದಲ್ಲಿ ನಡೆಯಲಿದೆ ಎಂದು ಅವರು ಸಂತೋಷದಿಂದ ಘೋಷಣೆಯನ್ನು ಮಾಡಿದ್ದಾರೆ. ಈ ಮೂಲಕ 2023ರಲ್ಲಿ ದೆಹಲಿಯಲ್ಲಿ ನಡೆದ G20 ಶೃಂಗದ ಬಳಿಕ ಭಾರತ ಮತ್ತೊಂದು ಜಾಗತಿಕ ಕಾರ್ಯಕ್ರಮದ ಆತಿಥ್ಯ ವಹಿಸಿದಂತಾಗಿದೆ ಅಂತ ಹೇಳ್ಬೋದು. ಅಂದರೆ 2023ರಾಗ ಈ G20 ಸಮಾವೇಶ ಕೂಡ ನಮ್ಮ ಭಾರತ ದೇಶದಲ್ಲಿ ನಡೆಸಲಾಗಿತ್ತು. ಈಗ ಕ್ವಾಡ್ G4 ಅಂತ ಕೂಡ ಇದನ್ನು ಕರೀತಾರೆ. ಕ್ವಾಡ್ ಶೃಂಗಸಭೆಗಳು ನಡೆಸಲಿದೆ 2025ರಲ್ಲಿ. ಅದೇ ರೀತಿಯಾಗಿ ಈ ಕ್ವಾಡ್ ಬಗ್ಗೆ ಚರ್ಚೆ ಮಾಡೋ ಟೈಮಲ್ಲಿ ಇನ್ನೊಂದು ಕೂಡ ಚರ್ಚೆಯನ್ನು ಮಾಡಿದ್ದಾರೆ ಮಾತುಕತೆಯಲ್ಲಿ. ಏನಪ್ಪ ಅಂತಂದರೆ ಮೂನ್ ಶಾಟ್ ಬಗ್ಗೆ ಪ್ರಸ್ತಾಪವನ್ನು ಕೂಡ ನಡೆಸಿದ್ದರು. ಇಲ್ಲಿ ನರೇಂದ್ರ ಮೋದಿ ಅವರು ಮಾತುಕತೆಯಲ್ಲಿ ಪಾಯಿಂಟ್ 1 ಇದಿದೆ. ಇಂಡೋ ಪೆಸಿಫಿಕ್ ವಲಯದಲ್ಲಿ ಗರ್ಭಕಂಠ ಕ್ಯಾನ್ಸರ್ ರೋಗಿಗಳ ಮೂಲಭೂತ ಸೌಕರ್ಯ ಹೆಚ್ಚಿಸುವ ಉದ್ದೇಶದಿಂದ ಕ್ವಾಡ್ ದೇಶಗಳ ನಾಯಕರು ಕ್ಯಾನ್ಸರ್ ಮೂನ್ ಶಾಟ್ ಉಪಕ್ರಮವನ್ನು ಆರಂಭಿಸಿದ್ದಾರೆ. ಭಾಳ ಇಂಪಾರ್ಟೆಂಟ್, ಕ್ಯಾನ್ಸರ್ ಮೂನ್ ಶಾಟ್ ಇದು ಆರಂಭಿಸಿದವರು ಯಾರಪ್ಪ ಅಂತಂದರೆ ಕ್ವಾಡ್ ದೇಶಗಳು. ಕ್ಯಾನ್ಸರ್ ಮೂನ್ ಶಾಟ್ ಎಂಬ ಉಪಕ್ರಮವನ್ನು ಆಯೋಜನೆಯನ್ನು ಮಾಡಿದ್ದಾವೆ. ಈ ಗರ್ಭಕಂಠದ ಕ್ಯಾನ್ಸರ್ ತಡೆಗಟ್ಟಬಹುದಾದ ಕಾಯಿಲೆಯಾಗಿದ್ದರೂ ಈ ವಲಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಸಾವಿಗೀಡಾಗುತ್ತಿರುವುದರಿಂದ ಇಂಥ ಉಪಕ್ರಮ ಹಮ್ಮಿಕೊಳ್ಳಲಾಗಿದೆ ಅಂತ ಹೇಳ್ಬೋದು. ಅಂದರೆ ಇಲ್ಲಿ ಇಂಡೋ ಪೆಸಿಫಿಕ್ನಲ್ಲಿ ಅತಿ ಹೆಚ್ಚು ಮಹಿಳೆಯರು ಸಾವಿಗೀಡಾಗ್ತಿದ್ದಾರೆ ಈ ಗರ್ಭಕಂಠ ಕ್ಯಾನ್ಸರ್ನಿಂದ. ಅದನ್ನು ತೊಲಗಿಸಬೇಕೆಂದೇ ಈ ಕ್ಯಾನ್ಸರ್ ಮೂನ್ ಶಾಟ್ ಎಂಬ ಉಪಕ್ರಮವನ್ನು ಕ್ವಾಡ್ ದೇಶದ ನಾಯಕರು ಇದನ್ನು ಆರಂಭಿಸಿದ್ದಾರೆ. ಕ್ಯಾನ್ಸರ್ ಸಂಬಂಧಿತ ಸಾವುಗಳಲ್ಲಿ ಗರ್ಭಕಂಠದ ಕ್ಯಾನ್ಸರ್ 3ನೇ ಸ್ಥಾನದಲ್ಲಿದೆ. ಅಂದರೆ ಕ್ಯಾನ್ಸರ್ಗೆ ಸಂಬಂಧಿಸಿದಂತೆ ಈ ಗರ್ಭಕಂಠ ಕ್ಯಾನ್ಸರ್ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅಂತ ಹೇಳ್ಬೋದು. ಕ್ಯಾನ್ಸರ್ ಮೂನ್ ಶಾಟ್ ಉಪಕ್ರಮವು ಇಂಡೋ ಪೆಸಿಫಿಕ್ ವಲಯದಲ್ಲಿ ಒಟ್ಟಾರೆಯಾಗಿ ಕ್ಯಾನ್ಸರ್ ಆರೈಕೆ ಪರಿಸರವನ್ನು ಬಲಪಡಿಸುವ ಮೂಲಕ ಆರೋಗ್ಯ ಮೂಲಸೌಕರ್ಯ, ಕ್ಯಾನ್ಸರ್ ತಡೆಗಟ್ಟುವಿಕೆ ಹಾಗೂ ಚಿಕಿತ್ಸೆ ಸುಧಾರಿಸಲು ಗುರಿಯನ್ನು ಹೊಂದಿದೆ ಅಂತ ಹೇಳ್ಬೋದು. ಕ್ಯಾನ್ಸರ್ ಮೂನ್ ಶಾಟ್ ಭಾಳ ಇಂಪಾರ್ಟೆಂಟ್, ನೋಡಿಕೊಳ್ಳಿ. ಉಪಕ್ರಮವನ್ನು ಜಾರಿಗೆ ತಂದದ್ದು ಕ್ವಾಡ್ ದೇಶದ ನಾಯಕರು. ಹಾಗಾದರೆ ಕ್ವಾಡ್ ಬಗ್ಗೆ ಮಾಹಿತಿಯನ್ನು ನೋಡೋಣ ನಾವು. ಭಾಳ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ನೀವೇನಾದರೂ ಈ ಚಾನಲ್ಗೆ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕ್ವಾಡ್ ಬಗ್ಗೆ ನೋಡಿಕೊಳ್ಳೋಣ. ಕ್ವಾಡ್ ದೇಶಗಳು ಎಂದರೆ ಚತುರ್ಭುಜ ಸುರಕ್ಷತಾ ಸಂವಾದ, ಅಂದರೆ ಕ್ವಾಡ್ರಿಲ್ಯಾಟರಲ್ ಸೆಕ್ಯೂರಿಟಿ ಡೈಲಾಗ್ ಎಂದು ಕೂಡ ಇದನ್ನು ಕರೀತಾರೆ. ಇದೊಂದು ಸಮೂಹವಾಗಿದೆ ಅಂತ ಹೇಳ್ಬೋದು. ಈ ಕ್ವಾಡ್ ಸ್ಥಾಪನೆಯಾಗಿದ್ದು 2007ರಲ್ಲಿ. ಈ ಕ್ವಾಡ್ ರಾಷ್ಟ್ರಗಳು ಯಾವಪ್ಪ ಅಂತಂದರೆ ಸದಸ್ಯ ರಾಷ್ಟ್ರಗಳಿದ್ದಾವೆ. ಎಷ್ಟಿದ್ದಾವೆ ಅಂತಪ್ಪ ಅಂತಂದರೆ ಒಟ್ಟಿನಲ್ಲಿ 4 ರಾಷ್ಟ್ರಗಳಿದ್ದಾವೆ ಕ್ವಾಡ್ ರಾಷ್ಟ್ರಗಳು. ಮೊದಲನೇದು ಭಾರತ, 2ನೇದು ಅಮೆರಿಕ, 3ನೇದು ಆಸ್ಟ್ರೇಲಿಯಾ, 4ನೇದು ಜಪಾನ್ ಅಂತ ಹೇಳಬೋದು ನಾವು. ಈ 4 ರಾಷ್ಟ್ರಗಳು ಕ್ವಾಡ್ ರಾಷ್ಟ್ರಗಳಾಗಿವೆ ಅಂತ ಹೇಳ್ಬೋದು. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿದ್ದಾರೆ ನೋಡಿ. ಕ್ವಾಡ್ ರಾಷ್ಟ್ರಗಳು ಎಷ್ಟಿದ್ದಾವೆ ಅಂದರೆ 4 ಇದ್ದಾವೆ: ಅಮೆರಿಕ, ಭಾರತ, ಆಸ್ಟ್ರೇಲಿಯಾ, ಜಪಾನ್. ಈ ಕ್ವಾಡ್ ರಾಷ್ಟ್ರಗಳ ಉದ್ದೇಶ ಯಾವುದರ ರೀತಿಯಾಗಿದೆಯಪ್ಪ ಅಂತಂದು ನೋಡೋದಾದರೆ ಸ್ವತಂತ್ರ ಮತ್ತು ಮುಕ್ತ ಇಂಡೋ ಪ್ರಶಾಂತ ಪ್ರದೇಶದ ಸ್ಥಾಪನೆ ಮಾಡೋದಾಗಿದೆ. ಅಂದರೆ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಮುಕ್ತವಾಗಿ ಮತ್ತು ಸ್ವತಂತ್ರವಾಗಿರಲು ಇದನ್ನು ಸ್ಥಾಪನೆಯನ್ನು ಮಾಡಲಾಗಿದೆ ಅಂತ ಹೇಳ್ಬೋದು. ಜೊತೆಗೆ ವಾಣಿಜ್ಯ ಮತ್ತು ಸಾಗಣೆ ಮಾರ್ಗಗಳಲ್ಲಿ
ಸಮುದ್ರದ ಸುರಕ್ಷತೆ, ಶಾಂತಿ ಮತ್ತು ಸ್ಥಿರತೆ ಕಾಪಾಡುವುದು ಇದರ ಉದ್ದೇಶವಾಗಿದೆ. ಅದೇ ರೀತಿಯಾಗಿ ಉಗ್ರವಾದದ ವಿರುದ್ಧ ಹೋರಾಟ ಮತ್ತು ತಾಂತ್ರಿಕ ಸಹಕಾರವನ್ನು ಕೂಡ ಈ ಕ್ವಾಡ್ ರಾಷ್ಟ್ರಗಳಲ್ಲಿ ಹೊಂದಿದೆ ಅಂತ ಹೇಳ್ಬೋದು. ಹವಾಮಾನ ಬದಲಾವಣೆಯಂಥ ಜಾಗತಿಕ ಸವಾಲುಗಳಿಗೆ ಸಾಮೂಹಿಕ ಪ್ರತಿಕ್ರಿಯೆಯನ್ನು ಈ ಕ್ವಾಡ್ ದೇಶ ನೀಡುತ್ತದೆ. ಇದಕ್ಕೆ ಹೆಚ್ಚಾಗಿ ಏನಪ್ಪ ಅಂತಂದರೆ ಇವೆಲ್ಲ ಸೇರಿ ಹೆಚ್ಚಾಗಿ ಈ ಕ್ವಾಡ್ ರಾಷ್ಟ್ರ ಸೃಷ್ಟಿಯಾಗಿರೋದು ಚೀನಾ ದೇಶದ ಪ್ರಭಾವಕ್ಕೆ ವಿರೋಧಿಸುವ ನಿಲುವನ್ನು ಇದು ಹೊಂದಿದೆ. ಅಂದರೆ ಚೀನಾ ಇಂಡೋ ಪೆಸಿಫಿಕ್ ಸಾಗರದಲ್ಲಿ ಹೆಚ್ಚಿನ ಬಲವನ್ನು ಹೊಂದಬೇಕಂತ ಅದು ಅಂದ್ಕೊಂಡಿದ್ದರೆ ಅದರ ಬಲವನ್ನು ತಗ್ಗಿಸಲು ಈ ಕ್ವಾಡ್ ದೇಶಗಳು ಕೈ ಜೋಡಿಸಿದವೆ ಅಂತ ಹೇಳ್ಬೋದು. ಇದರಿಂದ ಚೀನಾ ದೇಶದ ಬೆಂಬಲವನ್ನು ಕಡಿಮೆ ಮಾಡುವುದು ಇದರ ಉದ್ದೇಶವಾಗಿದೆ. ಕ್ವಾಡ್ ರಾಷ್ಟ್ರಗಳು ಎಷ್ಟು? 4: ಆಸ್ಟ್ರೇಲಿಯಾ, ಜಪಾನ್, ಅಮೆರಿಕ ಮತ್ತು ಭಾರತ. ಮುಂದಿನ ಪ್ರಶ್ನೆಯನ್ನು ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಶ್ರೀಲಂಕಾ ದೇಶದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತ ಈ ಪ್ರಶ್ನೆ ಕೇಳಲಾಗಿದೆ. ಇತ್ತೀಚೆಗೆ ಶ್ರೀಲಂಕಾದಲ್ಲಿ ಚುನಾವಣೆ ನಡೆದಿವೆ. ಅದರಲ್ಲಿ ವಿಜೇತರಾದವರು ಯಾರಪ್ಪ ಅಂತಂದರೆ ಆಪ್ಷನ್ ಸಿ ಅನುರಾಗ್ ಕುಮಾರ್ ದಿಸ್ಸಾನಾಯ್ಕೆ ಅವರು ಶ್ರೀಲಂಕಾದ ನೂತನ ಅಧ್ಯಕ್ಷರಾಗಿದ್ದಾರೆ. ಶ್ರೀಲಂಕಾ ದೇಶಕ್ಕೆ ನೂತನ ಅಧ್ಯಕ್ಷರಾಗಿ ಪೀಪಲ್ಸ್ ಲಿಬರೇಷನ್ ಫ್ರಂಟ್ ಒಕ್ಕೂಟದ ನಾಯಕರಾಗಿರುವ ಅನುರಾಗ್ ಕುಮಾರ್ ದಿಸ್ಸಾನಾಯ್ಕೆ ಅವರು ಆಯ್ಕೆಯಾಗಿದ್ದಾರೆ. ಜನತಾ ವಿಮುಕ್ತಿ ಪೆರಮುನ್ನ ಪಕ್ಷದ ನಾಯಕರಾಗಿರುವ ಅನುರಾಗ್ ಕುಮಾರ್ ದಿಸ್ಸಾನಾಯ್ಕೆ ಅವರು ದ್ವೀಪ ರಾಷ್ಟ್ರದ 10ನೇ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ಶ್ರೀಲಂಕಾದ 10ನೇ ಅಧ್ಯಕ್ಷರಾಗಿದ್ದಾರೆ ಇವರು. ಪ್ರಶ್ನೆ ಕೇಳಬಹುದು, ಎಷ್ಟನೇ ಅಧ್ಯಕ್ಷ ಅಂತ? 10ನೇ ಅಧ್ಯಕ್ಷರಾಗಿದ್ದಾರೆ. ವಿಪಕ್ಷ ನಾಯಕ ಸಾಜಿತ್ ಪ್ರೇಮ್ದಾಸ್ ಅವರು ಚುನಾವಣೆಯಲ್ಲಿ 32.76% ಮತ ಗಳಿಸಿ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ಇಂದಿನ ಅಧ್ಯಕ್ಷರಾಗಿರುವ ರಾನಿಲ್ ವಿಕ್ರಮಸಿಂಘೆ ಅವರು 17.27 ಮತಗಳೊಂದಿಗೆ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಅಂತ ಹೇಳ್ಬೋದು. ಅಂದರೆ ವಿಜೇತರಾದವರು ಅನುರಾಗ್ ಕುಮಾರ್ ದಿಸ್ಸಾನಾಯ್ಕೆ ಅವರಾದರೆ 2ನೇ ಸ್ಥಾನದಲ್ಲಿ ಸಾಜಿತ್ ಪ್ರೇಮ್ದಾಸ್ ಅವರಿದ್ದಾರೆ. 3ನೇ ಸ್ಥಾನದಲ್ಲಿ ರಾನಿಲ್ ವಿಕ್ರಮಸಿಂಘೆ ಇವರು ಇಂದಿನ ಅಧ್ಯಕ್ಷರಾಗಿದ್ದರು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ ನೋಡೋದಾದರೆ, ಪೋಲೆಂಡ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿರುವವರು ಯಾರು ಅಂತ ಕೇಳಿದ್ದಾರೆ. ಇತ್ತೀಚೆಗೆ ಪೋಲೆಂಡ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ ನಡೆದಿದೆ. ಅದರಲ್ಲಿ ಚಾಂಪಿಯನ್ ಆದವರು ಯಾರಪ್ಪ ಅಂತಿಗೆ ಅನ್ನೋದಾದರೆ ಆಪ್ಷನ್ಸ್ ಬಿ ಅನ್ಮುಲಾ ಕರ್ಬ್. ಈ ಅನ್ಮುಲಾ ಕರ್ಬ್ ಅವರು ಪೋಲೆಂಡ್ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಪದಕವನ್ನು ಗೆಲ್ಲುವ ಮೂಲಕ ಚಾಂಪಿಯನ್ ಆಗಿದ್ದಾರೆ ಅಂತ ಹೇಳ್ಬೋದು. ನ್ಯೂಸ್ ನೋಡೋದಾದರೆ, ಭಾರತದ ಯುವ ಶಟ್ಲರ್ ಆಗಿರುವ ಅನ್ಮುಲ್ ಕರ್ಬ್ ಅವರು ಪೋಲೆಂಡ್ನ ಇಂಟರ್ನ್ಯಾಷನಲ್ ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ದಾರೆ. ಭಾನುವಾರ ನಡೆದ ಮಹಿಳಾ ಸಿಂಗಲ್ಸ್ ಫೈನಲ್ನಲ್ಲಿ 17 ವರ್ಷದ ಅನ್ಮುಲ್ ಅವರು ಸ್ವಿಟ್ಜರ್ಲೆಂಡಿನ ಮಿಲೆನಾ ಶಿನ್ನೇಡರ್ ವಿರುದ್ಧ 21-12, 21-8 ಗೇಮ್ಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ ಅಂತ ಹೇಳ್ಬೋದು. ಯಾರು ರನ್ನರ್ ಅಪ್ ಆದವರು ಯಾರಪ್ಪ ಅಂತಂದರೆ ಮಿಲೆನಾ ಶಿನ್ನೇಡರ್ ಅಂತ ಹೇಳ್ಬೋದು ನಾವು. ಇವರು ಸ್ವಿಟ್ಜರ್ಲ್ಯಾಂಡ್ ದೇಶದವರು. ರನ್ನರ್ ಅಪ್ ಆದವ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದು, ನೋಡಿಕೊಳ್ಳಿ ಫ್ರೆಂಡ್ಸ್. ಅದೇ ರೀತಿಯಾಗಿ ನಾವೀಗ ಪೋಲೆಂಡ್ ದೇಶದ ಬಗ್ಗೆ ನೋಡೋಣ. ಪೋಲೆಂಡ್ ದೇಶದ ನೋಡೋದಾದರೆ, ಪೋಲೆಂಡ್ ದೇಶದ ರಾಜಧಾನಿ ವಾರ್ಸಾ. ಇದರ ಅಧ್ಯಕ್ಷರು ಆಂಡ್ರೇಜ್ ದುಡಾ ಅಂತ ಹೇಳ್ಬೋದು. ಪೋಲೆಂಡ್ನ ಪ್ರಧಾನಮಂತ್ರಿ ಡೊನಾಲ್ಡ್ ಟಸ್ಕ್ ಅವರು ಪೋಲೆಂಡ್ನ ಪ್ರಧಾನಮಂತ್ರಿಯಾಗಿದ್ದಾರೆ. ನೋಡಿ, ಪ್ರತಿಯೊಂದು ವಿಡಿಯೋದಲ್ಲಿ ನಾವು ಒಂದೊಂದು ದೇಶ ಬಂದಾಗ ದೇಶದ ಬಗ್ಗೆ ತಿಳಿದುಕೊಂಡಾಗ ನಮಗೆ ಹೆಚ್ಚಿನ ಜ್ಞಾನವನ್ನು ಪಡೆಯಬಹುದು ಫ್ರೆಂಡ್ಸ್. ನೋಡಿಕೊಳ್ಳಿ. ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಎಲ್ಲರಿಗೂ ನಿಮ್ಮ ಫ್ರೆಂಡ್ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಅದೇ ರೀತಿಯಾಗಿ ಈಗ ನಾವು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದಂಥ ಆಟಗಳ ಬಗ್ಗೆ ನೋಡಿಕೊಳ್ಳೋಣ. ಬ್ಯಾಡ್ಮಿಂಟನ್ ಟ್ರೋಫಿಗಳು ಭಾಳ ಇಂಪಾರ್ಟೆಂಟ್. ಇದು ಪ್ರಶ್ನೆ ಕೇಳಿದ್ದಾರೆ. ಥಾಮಸ್ ಕಪ್ ಮೊದಲನೇದಾಗಿ. ಥಾಮಸ್ ಕಪ್ ಪುರುಷರ ಕಪ್ ಆಗಿದೆ. ಇದೊಂದು ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ ಆಟವಾಗಿದೆ ಅಂತ ಹೇಳ್ಬೋದು. ಊಬರ್ ಕಪ್ ಇದು ಮಹಿಳೆಯರಿಗೆ ಸಂಬಂಧಿಸಿದ ಕಪ್ ಆಗಿದೆ. ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದ ಮಹಿಳೆಯರ ಕಪ್ ಯಾವುದಂದರೆ ಊಬರ್ ಕಪ್ಪು. ಥಾಮಸ್ ಕಪ್ ಎಂಬುದು ಪುರುಷರ ಬ್ಯಾಡ್ಮಿಂಟನ್ ಆಟವಾಗಿದೆ.
ಅರಿಲಿಲಾ ಕಪ್ ಇದು ಕೂಡ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದೆ. ಸೋಫಿಯಾ ಕಪ್ ಇದು ಕೂಡ ಬ್ಯಾಡ್ಮಿಂಟನ್ಗೆ ಸಂಬಂಧಿಸಿದಂತಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ ನೋಡೋಣ. ಮುಂದಿನ ಪ್ರಶ್ನೆ, ಸೆಬಿಯ ಪ್ರಸ್ತುತ ಮುಖ್ಯಸ್ಥರು ಯಾರಿದ್ದಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, ಮಾಧವಿ ಪೂರಿ ಬುಚ್ ಅಂತ ಹೇಳ್ಬೋದು. ಮಾಧವಿ ಪೂರಿ ಬುಚ್ ಅವರು ಸೆಬಿಯ ಪ್ರಸ್ತುತ ಮುಖ್ಯಸ್ಥರಾಗಿದ್ದಾರೆ. ನ್ಯೂಸ್ ನೋಡೋದಾದರೆ, ಭಾರತೀಯ ಷೇರುಪೇಟೆ ನಿಯಂತ್ರಣ ಮಂಡಳಿಯ ಸೆಬಿ ಇವರ ಅಧ್ಯಕ್ಷೆ ಮಾಧವಿ ಪೂರಿ ಬುಚ್ ಅವರು ವಿರುದ್ಧ ಸಲ್ಲಿಸಿರುವ ದೂರಿಗೆ ಸಂಬಂಧಿಸಿದಂತೆ ಹೆಚ್ಚುವರಿ ದಾಖಲಾತಿಗಳನ್ನು ಒಳಗೊಂಡ ಪ್ರಮಾಣಪತ್ರ ಸಲ್ಲಿಸಬೇಕು ಎಂದು ಇತ್ತೀಚೆಗೆ ದೂರುದಾರರಿಗೆ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯಾಗಿರುವ ಲೋಕಪಾಲ್ ಸೂಚಿಸಿದೆ. ಇತ್ತೀಚೆಗೆ ಏನಾಯ್ತು ಅಂದರೆ, ಮಾಧವಿ ಪೂರಿ ಬುಚ್ ವಿರುದ್ಧ ದೂರು ಸಂಬಂಧಿಸಿದಂತೆ ದಾಖಲೆಗಳನ್ನು ಮಾಧವಿ ಪೂರಿ ಬುಚ್ ಅವರಿಗೆ ಅವ್ರ ವಿರುದ್ಧ ದೂರನ್ನು ಕೊಡಲಾಗಿತ್ತು. ಈ ದೂರು ಸಾಕಾಗೋದಿಲ್ಲೆಂದು ಈಗ ಲೋಕಪಾಲ್ ಸೂಚಿಸಿದೆ. ಇನ್ನೂ ಹೆಚ್ಚಿನ ಭ್ರಷ್ಟಾಚಾರದ ದೂರು ಬೇಕೆಂದು ಇದು ಹೇಳಿದೆ ಅಂತ ಹೇಳ್ಬೋದು. ಎರಡು ದೂರಿನಲ್ಲಿ ಲಗತ್ತಿಸಿರುವ ಅಮೆರಿಕದ ಶಾರ್ಟ್ ಸೆಲ್ಲರ್ ಕಂಪನಿಯಾಗಿರುವ ಹಿಂಡನ್ಬರ್ಗ್ ರಿಸರ್ಚ್ ವರದಿ ಆಧರಿಸಿ ತನಿಖೆಗೆ ಆದೇಶಿಸಲು ಆಗುವುದಿಲ್ಲ ಎಂದು ಹೇಳಿದೆ. ಮಾಧವಿ ಪೂರಿ ಬುಚ್ ವಿರುದ್ಧ ಅಮೆರಿಕದ ಶಾರ್ಟ್ ಸೆಲ್ಲರ್ ಕಂಪನಿ ಏನು ಮಾಡಿತ್ತು ಅಂದರೆ, ಹಿಂಡನ್ಬರ್ಗ್ ರಿಸರ್ಚ್ ವರದಿ ನೀಡಿತ್ತು. ಆ ವರದಿಯಲ್ಲಿ ಕಡಿಮೆ ದೂರುದಾರರ ಮಾಹಿತಿಯನ್ನು ಒಳಗೊಂಡಿತ್ತು. ಈ ಕಡಿಮೆ ಮಾಹಿತಿಯನ್ನು ಇರುವುದರಿಂದ ಈಗ ಲೋಕಪಾಲ್ ಏನು ಮಾಡಿದೆ ಅಂದರೆ, ಹೆಚ್ಚಿನ ದೂರು ಬೇಕಂತ ಅವರಿಗೆ ದೂರುದಾರರಿಗೆ ಹೇಳಿದೆ. ಲೋಕಪಾಲ್ ಕಾಯ್ದೆ 2013 ಸೆಕ್ಷನ್ 20 ಅನ್ವಯ ಮೇಲ್ನೋಟಕ್ಕೆ ನಮಗೆ ಭ್ರಷ್ಟಾಚಾರ ನಡೆದಿರುವುದು ಮನದಟ್ಟಾಗಬೇಕು, ಆಗಷ್ಟೇ ಪ್ರಾಥಮಿಕ ವಿಚಾರಣೆಗೆ ಆದೇಶಿಸಲು ಸಾಧ್ಯವಾಗಲಿದೆ ಎಂದಿದ್ದಾರೆ. ಹಾಗಾಗಿ ಸೂಕ್ತ ದಾಖಲೆಯನ್ನು ಸಲ್ಲಿಸಬೇಕಿದೆ ಎಂದು ಕೂಡ ಸೂಚನೆಯನ್ನು ನೀಡಿದೆ ಲೋಕಪಾಲ್ ಇತ್ತೀಚೆಗೆ. ಹಾಗಾದರೆ ಈ ಸೆಬಿ ಬಗ್ಗೆ ಏನು ಮಾಹಿತಿಯನ್ನು ಪಡೆದುಕೊಳ್ಳೋಣ. ಸೆಬಿ ಅಂದರೆ ಸೆಕ್ಯೂರಿಟೀಸ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಎಂದು ಇದರ ಫುಲ್ ಫಾರ್ಮ್ ಇದೆ. ಭಾಳ ಇಂಪಾರ್ಟೆಂಟ್, ಇದು ಫುಲ್ ಫಾರ್ಮ್ ಕೇಳಿದ್ದಾರೆ ನೋಡಿ. ಸೆಕ್ಯೂರಿಟೀಸ್ ಆಫ್ ಆ್ಯಂಡ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ, ಸೆಬಿ. ಇದು ಸ್ಥಾಪನೆ ಆದದ್ದು 1982 ಏಪ್ರಿಲ್ 12. ಯಾವಾಗ? 1988ರಲ್ಲಿ ಏಪ್ರಿಲ್ 12ನೇ ತಾರೀಕು ಸ್ಥಾಪನೆ ಆಗಿದೆ. ಇದರ ಕೇಂದ್ರ ಕಚೇರಿ ಮುಂಬೈನಲ್ಲಿದೆ. ಮಹಾರಾಷ್ಟ್ರದಲ್ಲಿ ಕಂಡುಬರುವಂಥ ಸಿಟಿ ಅಂತ ಹೇಳ್ಬೋದು ಮುಂಬೈ. ಈ ಸೆಬಿಯ ಕಾರ್ಯನಿರ್ವಾಹಕರು ಯಾರಿದ್ದಾರಪ್ಪ ಅಂತಂದರೆ, ಪ್ರಸ್ತುತ ಮಾಧವಿ ಪೂರಿ ಬುಚ್ ಅವರಿದ್ದಾರೆ. ಇವರು ಅಧ್ಯಕ್ಷರು ಮಾಧವಿ ಪೂರಿ ಬುಚ್. ಭಾರತದಲ್ಲಿ ಭದ್ರತೆಗಳು ಮತ್ತು ಸರಕು ಮಾರುಕಟ್ಟೆಯ ನಿಯಂತ್ರಣ ಸಂಸ್ಥೆಯಾಗಿದೆ ಅಂತ ಹೇಳ್ಬೋದು. ಯಾವುದು? ಸೆಬಿ ಏನಂದರೆ ಭಾರತದಲ್ಲಿರುವ ಸರಕು ಮಾರುಕಟ್ಟೆ ನಿಯಂತ್ರಣವನ್ನು ಮಾಡುವಂಥ ಸಂಸ್ಥೆಯಾಗಿದೆ. ಜೊತೆಗೆ ಅದಕ್ಕೆ ಭದ್ರತೆಯನ್ನು ಕೂಡ ನೀಡುವುದಾಗಿದೆ. ಮುಂದೆ ನೋಡೋದಾದರೆ ಆನ್ಲೈನ್ಸ್ ಇದ್ದಾವೆ. ಮೊದಲನೇದಾಗಿ ನೋಡೋಣ. ಅಂಡಮಾನ್ ಮತ್ತು ನಿಕೋಬಾರ್ನ ರಾಜಧಾನಿಯನ್ನು ಏನೆಂದು ಮರುನಾಮಕರಣ ಮಾಡಲಾಗಿದೆ. ಅಂದರೆ ಇತ್ತೀಚೆಗೆ ಅಂಡಮಾನ್ ಮತ್ತು ನಿಕೋಬಾರ್ಗೆ ಅದರ ರಾಜಧಾನಿಯನ್ನು ಅದರ ಹೆಸರನ್ನು ಬದಲಾವಣೆ ಮಾಡಿದೆ. ಅದರ ಏನಪ್ಪ ಅಂತಂದರೆ ಶ್ರೀ ವಿಜಯಪುರಂ ಎಂದು ಅಂಡಮಾನ್ ಮತ್ತು ನಿಕೋಬಾರ್ ರಾಜ್ಯದ ರಾಜಧಾನಿಗಳಿಗೆ ಹೆಸರನ್ನು ಇಡಲಾಗಿದೆ, ಶ್ರೀ ವಿಜಯಪುರಂ. ಅದೇ ರೀತಿ ಮುಂದೆ ನೋಡೋದಾದರೆ, ಮನೋರಮಾ ಭಟ್ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ? ಸರಿಯಾದ ಉತ್ತರ ಸಾಹಿತ್ಯ ಕ್ಷೇತ್ರ. ಇತ್ತೀಚೆಗೆ ಏನಂದರೆ ಮನೋರಮಾ ಭಟ್ ಅವರು ನಿರ್ಧಾರ ಹೊಂದಿದ್ದಾರೆ. ಇವರು ಸಾಹಿತ್ಯ ಕ್ಷೇತ್ರಕ್ಕೆ ಸಂಬಂಧಿಸಿದಂಥ ವ್ಯಕ್ತಿ. ನೋಡಿಕೊಳ್ಳಿ ಫ್ರೆಂಡ್ಸ್. ಮುಂದೆ ನೋಡೋಣ. ಅದೇ ರೀತಿ ಮುಂದೆ ನೋಡೋದಾದರೆ, ಯಾಗಿ ಅನ್ನೋದು ಒಂದು ಏನಂತ ಕೇಳಿದ್ದಾರೆ. ಯಾಗಿ ಅನ್ನೋದು ಒಂದು ಚಂಡಮಾರುತ ಆಗಿದೆ ಅಂತ ಹೇಳ್ಬೋದು. ಇತ್ತೀಚೆಗೆ ಯಾಗಿ ಚಂಡಮಾರುತ 3 ದೇಶಗಳ ಮೇಲೆ ಬಂದಿದೆ ಅಂತ ಹೇಳ್ಬೋದು. ಯಾವುದು? ಯಾಗಿ ಚಂಡಮಾರುತ. ಈ ಯಾಗಿ ಚಂಡಮಾರುತ 3 ದೇಶಗಳ ಮೇಲೆ ರಭಸವಾಗಿ ಬಿಡಿದೆ. ಆ ರಭಸದಿಂದ ಆ 3 ದೇಶಗಳು ತತ್ತರಿಸಿ ಅಂತ ಹೇಳ್ಬೋದು. ಆ 3 ದೇಶಗಳಿಗೆ ನಮ್ಮ ದೇಶದಿಂದ ಧಾನ್ಯಗಳು, ದವಸಗಳನ್ನು ಕಳಿಸಲಾಗಿದೆ. ಅದಕ್ಕೆ ಆಪರೇಷನ್ ಸದ್ಭಾವ್ ಎಂಬ ಹೆಸರನ್ನು ಇಡಲಾಗಿದೆ. ಯಾವುದು? ಆಪರೇಷನ್ ಸದ್ಭಾವ್.
ಆಪರೇಷನ್ ಸದ್ಭಾವ ಯಾವುದಕ್ಕೆ ಸಂಬಂಧಿಸಿದ ಅಂದರೆ ಯಾಗಿ ಚಂಡಮಾರುತದಿಂದ ತತ್ತರಿಸಿ ಹೋದ ದೇಶಗಳಿಗೆ ಸಹಾಯ ಮಾಡುವುದಾಗಿ ನಮ್ಮ ಇಂಡಿಯಾ ಘೋಷಣೆ ಮಾಡಿತ್ತು. ಅದರಿಂದ ಪಡೆದಂಥ ಔಷಧಿಗಳಿಗೆ ಈ ಯಾಗಿ ಚಂಡಮಾರುತದಿಂದ ಬೇರೆ ದೇಶಗಳಿಗೆ ಕಳಿಸಲಾಗಿದೆ, 3 ದೇಶಗಳಿಗೆ. ಆಪರೇಷನ್ ಸದ್ಭಾವ ಎಂದು ಇದಕ್ಕೆ ಹೆಸರಿಡಲಾಗಿದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ರಾಷ್ಟ್ರೀಯ ಇಂಜಿನಿಯರಿಂಗ್ ದಿನ ಯಾವಾಗ ಆಚರಣೆ ಮಾಡುತ್ತಾರೆ ಅಂತ ಪ್ರಶ್ನೆ ಕೇಳಲಾಗಿದೆ. ಸರಿಯಾದ ಉತ್ತರ ಸೆಪ್ಟೆಂಬರ್ 15. ಸೆಪ್ಟೆಂಬರ್ 15ರಂದು ಈ ಇಂಜಿನಿಯರ್ಸ್ ದಿನವನ್ನು ಮಾಡುತ್ತಾರೆ. ಇದು ಸ್ವಾಮಿ ವಿವೇಕಾನಂದ ಅವರ ನೆನಪಿಗಾಗಿ ಈ ಸೆಪ್ಟೆಂಬರ್ 15 ಇಂಜಿನಿಯರ್ಸ್ ದಿನವನ್ನು ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. ಸ್ವಾಮಿ ವಿವೇಕಾನಂದ ಅವರಿಗೆ ಭಾರತ ರತ್ನ ಪ್ರಶಸ್ತಿ ದೊರೆತಿದ್ದು 1955ರಲ್ಲಿ. ಮುಂದೆ ನೋಡೋಣ. ಕೊನೆಯದಾಗಿ 2024-25ರ ಶೈಕ್ಷಣಿಕ ವರ್ಷದ ಕ್ರೀಡಾ ಕ್ಯಾಲೆಂಡರ್ಗೆ P2 ಅನ್ನು ಸೇರಿಸಿದ ರಾಜ್ಯ ಯಾವುದಪ್ಪ ಅಂತಂದರೆ ಅದಕ್ಕೆ ಸರಿಯಾದ ಉತ್ತರ ಮಧ್ಯಪ್ರದೇಶ ರಾಜ್ಯ ಏನು ಮಾಡಿದೆ ಅಂದರೆ ಇತ್ತೀಚೆಗೆ ಶೈಕ್ಷಣಿಕ ವರ್ಷದ ಕ್ರೀಡಾ ಕ್ಯಾಲೆಂಡರ್ಗೆ P2 ಅಂದರೆ ಇದು ಮಕ್ಕಳ ಹೆಸರಲ್ಲ, ಇದೊಂದು ಶ್ರೀಕೃಷ್ಣನ ಕಾಲದ ಒಂದು ಮಾಹಿತಿಯಾಗಿದೆ ಅಂತ ಹೇಳ್ಬೋದು. ಅದು P2. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿಯಾಗಿ ನಿಮ್ಮ ಫ್ರೆಂಡ್ ಎಲ್ಲರಿಗೂ ಶೇರ್ ಮಾಡಿ. ನಾವು ಪ್ರತಿದಿನ ಬೆಳಿಗ್ಗೆ 6 ಗಂಟೆಗೆ ಈ ವಿಡಿಯೋನ ಅಪ್ಲೋಡ್ ಆಗುತ್ತೆ, ಎಲ್ಲರೂ ನೋಡಿಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್ ಫ್ರೆಂಡ್ಸ್. ತುಂಬ ಒಳ್ಳೆಯ ಕಂಟೆಂಟ್ ಇದೆ, ನೋಡಿಕೊಳ್ಳಿ ಫ್ರೆಂಡ್ಸ್ ಕೊನೆಯವರೆಗೂ ವಿಡಿಯೋನ. ಓಕೆ ಫ್ರೆಂಡ್ಸ್, ಬಾಯ್.